ಬೆಳಕಿನ ಕವಿತೆ ಅನ್ನುವ ಹಾಡಿನ ಮೂಲಕ ಎಲ್ಲರನ್ನ ರಂಜಿಸಿದಂಥ ಜಾಹಿದ್ ಖಾನ್ ಸದ್ಯಕ್ಕೆ ಅಯ್ಯೋ ಶಿವನೇ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಸೊ ಯಾಕೆ ಏನು ಎತ್ತ ಅದ್ರ ಬಗ್ಗೆ ಮಾತಾಡೋಕ್ಕೆ ಜಾಹಿದ್ ಖಾನ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಯ್ಯೋ ಶಿವನೇ ಅಂತ ಹೇಳ್ತಾ ಇದ್ದೀರಾ, ಯಾಕೆ? ಶಿವ ಏನಾದ್ರು ನಿಮ್ಮ ಮೇಲೆ ಮುನ್ಸ್ಕೊಂಡಿದ್ದೀರಾ ಅಥವಾ ಬ್ಲೆಸ್ ಮಾಡಿದ್ದಾರಾ? ಶಿವದು ಕೃಪೆ ಇರಬೇಕಲ್ಲಮ್ಮ, ಎಲ್ಲ ದೇವರವ್ರದ್ದು ಕೃಪೆ ಇರಬೇಕು. ಸೊ ಈ ಬಾರಿ ಅಯ್ಯೋ ಶಿವನೇ. ಸೊ ಬೆಳಕಿನ ಕವಿತೆ ಸೂಪರ್ ಡೂಪರ್ ಹಿಟ್ ಆಗಿತ್ತು, ನಿಮ್ಮ ಫಸ್ಟ್ ಮೂವಿ. ಈಗ ಸೆಕೆಂಡ್ ಮೂವಿ ಅಯ್ಯೋ ಶಿವನೇ ಅಂದರೆ ಈ ಸಿನಿಮಾದ ಕಲ್ಟ್ ಮೂವಿಯ ಅಯ್ಯೋ ಶಿವನೇ ಹಾಡು, ಅದು ಕೂಡ ಸೂಪರ್ ಡೂಪರು. ಎಲ್ಲೋ ಒಂದು ಕಡೆ ಲಕ್ಕಿ ಅನಿಸುತ್ತೆ, ಹಾಡುಗಳಲ್ಲಿ ಹಿಟ್ ಆಗ್ತಿದ್ದೀರಾ ನೀವು. ಲಕ್ಕಿ ಅಂತೂ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಏನಂದರೆ ಇದು ನಂದು ಎರಡನೇ ಸಿನಿಮಾ, ಮೊದಲನೇ ಹಾಡು ಹಿಟ್ ಆಗೋಯ್ತು. ಬಟ್ ಅದೇ ಥರ ನಾವು ಶ್ರಮೆನೂ ಇರುತ್ತೆ, ಡೆಡಿಕೇಶನು ಹಾಗೆ ಇರುತ್ತೆ, ಚಾಯ್ಸ್. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕತೆ ವಿಚಾರಕ್ಕೆ ಬಂದರೆ ಕಲ್ಟ್ ಅಂದರೆ ಮಿಕ್ಸ್ ಇರುತ್ತೆ, ಅಂದರೆ ಒಂದು ಮಾಸು ಇನ್ನೊಂದು ಕ್ಲಾಸು. ನೀವು ಮಾಸ್ ಆಗಿರೋಕ್ಕೆ ಇಷ್ಟಪಡ್ತೀರಾ, ಕ್ಲಾಸ್ ಆಗಿರೋಕ್ಕೆ ಇಷ್ಟಪಡ್ತೀರಾ? ಎರಡೂ ಇದ್ದರೆ ಚೆಂದ ಅಂದ್ಕೊಳ್ತೀನಿ ಲೈಫಲ್ಲಿ. ಲೈಫಲ್ಲಲ್ಲ, ಸಿನಿಮಾದಲ್ಲಿ. ಐ ಥಿಂಕ್ ಡಿಪೆಂಡ್ಸ್ ಆನ್ ದ ಮೂಡ್ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಮಾಸ್, ಕೆಲವೊಂದು ಸತಿ ಕ್ಲಾಸ್. ಈಗ ರಿಯಲ್ ಲೈಫಿಗೆ ಬರ್ತೀನಿ, ಮಾಸಾ ಕ್ಲಾಸಾ? ಕ್ಲಾಸ್. ಸಿನಿಮಾದ ಪಾತ್ರ ಏನು? ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಮಾಡೋಕ್ಕೆ ಹೊರಟಿದ್ದೀರಾ ಕಲ್ಟ್ ಸಿನಿಮಾ? ಈಗ ತುಂಬ ಬೇಗ ಆಗೋಗ್ಬಿಡುತ್ತೆ, ಹೀಗಾದರೆ ಒಂದೇ ಹಾಡು ರಿಲೀಸ್ ಆಗಿರೋದ್ರಿಂದ. ಬಟ್ ಒಂದು ಹೇಳ್ತೀನಿ, ಈ ಸಿನಿಮಾದಲ್ಲಿ ನಮಗೆ ಒಂದು 3 ಶೇಡ್ ಇದೆ. ನಂದು 3 ಶೇಡು, 3 ಲುಕ್ಕು, 3 ಕ್ಯಾರೆಕ್ಟರು, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಸೊ ಪ್ರೇಕ್ಷಕರು ತುಂಬ ಎಂಜಾಯ್ ಮಾಡ್ತಾರೆ ಅದನ್ನು. ಅಂದರೆ ಬುದ್ಧಿವಂತರ ಲಾಸ್ಟಿಗೆ ನಾನವನಲ್ಲ ಇಲ್ಲ. ಸೊ ಇಬ್ಬರು ಹೀರೋಯಿನ್ನು, ಕೊನೆ ತನಕ ಯಾವ ಹೀರೋಯಿನ್ ಇರ್ತಾರೆ? ಇಬ್ಬರು ಇರ್ತಾರೆ. ಟ್ರಯಾಂಗಲ್ ಲವ್ ಸ್ಟೋರಿನ ಹೇಗೆ? ಈಗ ತುಂಬ ಬೇಗ ಆಗೋಗ್ಬಿಡುತ್ತೆ ಸ್ವಲ್ಪ. ಇಲ್ಲ, ತುಂಬ ಬೇಗ ಆಗೋಗ್ಬಿಡುತ್ತೆ. ಈ ಪಾತ್ರ ಒಪ್ಕೊಳ್ಳೋಕ್ಕೆ ಕಾರಣ ಏನು ಸರ್? ಸಾಕಷ್ಟು ಕತೆಗಳು ಬಂದಿರುತ್ತೆ ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಒಂದು ಸಿನಿಮಾ ಕೆರಿಯರಿಗೆ, ಬಟ್ ಈ ಪಾತ್ರನೇ ಬೇಕು, ಈ ಪಾತ್ರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ದು ಯಾಕೆ? ಯಾಕಂದರೆ ಫಸ್ಟ್ ಥಿಂಗ್ 3 ಶೇಡ್ ಇದೆ. ಒಂದು ಎರಡನೇದು ನನ್ನ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಏನಕ್ಕೆ 3 ಶೇಡು 3 ಬೇರೆ ಬೇರೆ ಥರ ಇದೆ. ಬಾಡಿ ಲ್ಯಾಂಗ್ವೇಜು ಬೇರೆ ಬೇರೆ ಥರ ಇರಬೇಕು, ವಾಯ್ಸ್ ಮಾಡ್ಯುಲೇಷನು ಬೇರೆ ಬೇರೆ ಥರ ಇರಬೇಕು, ಎಕ್ಸ್ಪ್ರೆಷನ್ಸು ಬೇರೆ ಬೇರೆ ಥರ ಇರಬೇಕು, ಬಿಹೇವಿಯರು ಬೇರೆ ಬೇರೆ ಥರ ಇರಬೇಕು. ಸೊ ನನಗೆ ಚಾಲೆಂಜಸ್ ತುಂಬ ಇಷ್ಟ. ಸೊ ದಟ್ ಈಸ್ ಒನ್ ಆಫ್ ದ ಕಾರಣ. ಎರಡನೇದು ನನಗೆ ಅನಿಲ್ ಅವ್ರ ಮೇಲೆ ಒಂದು ನಂಬಿಕೆ ಇತ್ತು. ಅವ್ರಿಗೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಕೊಟ್ಟರೆ, ಅವ್ರಿಗೆ ಒಳ್ಳೆ ಸ್ಟಾರ್ ಕಾಸ್ಟ್ ಕೊಟ್ಟರೆ, ಅವ್ರು ಏನೋ ಒಂದು ಮಾಡ್ತಾರೆ ಅಂತ ಹೇಳಿ. ಸೊ ಐ ಥಿಂಕ್ ಮೊದಲ ಸಿನಿಮಾದಲ್ಲೇ ನೀವು ಆ್ಯಕ್ಟಿಂಗಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದೀರಾ, ಹೇಗೆ ನಿಮ್ಮ ಎಕ್ಸ್ಪ್ರೆಷನ್ ಮೂಲಕ ಆಗಿರ್ಬೋದು, ಡ್ಯಾನ್ಸ್ ಮೂಲಕ ಆಗಿರ್ಬೋದು. ಸೊ ಇಲ್ಲಿ ಏನಾದರೂ ಮತ್ತೆ ಟ್ರೈನಿಂಗ್ ಹೋಗಿದ್ದೀರಾ ಅಥವಾ ಮಾಸಿಗಾಗಿರ್ಬೋದು, ಆ್ಯಕ್ಷನ್ಗೆ ಸೀಕ್ವೆನ್ಸಿಗಾಗಿರ್ಬೋದು ಅಥವಾ ಡ್ಯಾನ್ಸ್ ಕ್ಲಾಸ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೇಗೆ? ಈ ಸಿನಿಮಾದಲ್ಲಿ ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟ್ರೈನಿಂಗ್ ಇಲ್ಲೆಲ್ಲ ಮಾಡ್ಕೊಂಡಿದ್ದೀವಿ. ರವಿ ವರ್ಮಾ ಫೈಟ್ ಮಾಸ್ಟ್ರು. ಸೊ ಅವರು ಪ್ರತಿಯೊಂದು ಫೈಟ್ ಮಾಡೋಕ್ಕಿಂತ ಮುಂಚೆ, ನಾವು ಶೂಟ್ ಹೋಗೋ ಮುಂಚೆ ಒಂದು 3 ಡೇಸ್ ರಿಹರ್ಸಲ್ ಮಾಡೋರು. ಪ್ಲಸ್ ಡ್ಯಾನ್ಸ್ ಇವತ್ತುವರೆಗೂ ನಾನು ಮಾಡದಿರೋ ಸ್ಟೆಪ್ಸ್ ಆಗ್ಬೋದು, ಇಲ್ಲ ಸ್ವಲ್ಪ ಕಷ್ಟಪಟ್ಟು ಮಾಡೋದಂದರೆ ಈ ಸಿನಿಮಾ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಕಷ್ಟ. ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ಬಟ್ ಸ್ಟಿಲ್ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡಬೇಕು. ಯಾವ ಥರ ಎಷ್ಟು ಸಾಂಗ್ಸ್ಗಳಿದ್ದಾವೆ, ಹಾಡುಗಳಿದ್ದಾವೆ, ಸೊ ಎಷ್ಟು ಡ್ಯಾನ್ಸ್ ಇದ್ದಾವೆ ಪರ್ಫಾರ್ಮೆನ್ಸ್? ಡ್ಯಾನ್ಸ್ ಐ ಥಿಂಕ್ ಒಂದರಲ್ಲಿ ಇರೋದು, ಬಟ್ 6 ಹಾಡಿದೆ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಹೇಗೆ ಮೈ ಬಗ್ಸಿ ಡ್ಯಾನ್ಸ್ ಮಾಡಿಸ್ಬೇಕಾಗುತ್ತೆ, ಕಷ್ಟ ಅನಿಸುತ್ತೆ? ರೀಟೇಕ್ಗಳು ತಗೊತಾ ಇದ್ರೆ ಹೇಗೆ? ಅಫ್ಕೋರ್ಸ್ ನನಗೆ ಡ್ಯಾನ್ಸಲ್ಲಿ ಅಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಈ ಕ್ಯಾರೆಕ್ಟ್ರಿಗೆ ಅದು ಬೇಕಾಗಿತ್ತು. ಬಟ್ ನಾರ್ಮಲ್ ಡ್ಯಾನ್ಸ್ ಇರ್ತಿದ್ರೆ ಓಕೆ. ಇವನು ಈ ಕ್ಯಾರೆಕ್ಟ್ರೇ ಒಂಥರ ವಿಚಿತ್ರ ಕ್ಯಾರೆಕ್ಟ್ರ್. ಇವನು ಒಬ್ಬ ವೈಲೆಂಟ್ ಕ್ಯಾರೆಕ್ಟ್ರು, ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟ್ರು, ಕದ್ದು ಮುಚ್ಚೇನಿಲ್ಲ, ಈ ಥರ ಒಬ್ಬ ಕ್ಯಾರೆಕ್ಟ್ರ್ ಅವನು. ಸೊ ಆ ಸ್ಟೆಪ್ಸೇ ಒಂಥರ ಮೆಂಟಲ್ ಟೈಪ್ ಆಫ್ ಸೈಕೋ ಅಂತಲೇ ಹೇಳು. ನಿಮ್ಮ ಪಾತ್ರದ ಹೆಸರೇನು? ಪಾತ್ರದ ಹೆಸರು ಮಾಧವ. ಎಸ್, ಮಾಧವ ಅಂದರೆ ಶಿವ ಅಂತಲೂ ಅರ್ಥ ಇರುತ್ತೆ. ಸೊ ಅದಕ್ಕೆ ಕರೀತಾ ಇರೋದು ಅಯ್ಯೋ ಶಿವನೇ? ಅಫ್ಕೋರ್ಸ್, ಎಸ್ ಹೌದು. ಸೊ ಇದ್ರ ಜೊತೆಗೆ ಇನ್ನೊಂದು ಕೇಳೋದಾದರೆ, ಆ್ಯಕ್ಷನ್ ಸೀನ್ ಜಾಸ್ತಿ ಇದೆ ಅಂತಿದ್ದೀರಾ. ಸೊ ಡೂಬ್ ಬಳಸಿದ್ದೀರಾ ಅಥವಾ ರಿಯಲ್ ಫೈಟ್ಗಳ ಹೇಗೆ? ಇಲ್ಲಮ್ಮ, ಆಲ್ಮೋಸ್ಟ್ ನಾನೇ ಮಾಡಿದ್ದೀನಿ. ಕೆಲವೊಂದು ಮೇನ್ ಸೀಕ್ವೆನ್ಸು, ಈಗ ಹೈ ಜಂಪು, ಕೆಲವೊಂದು ಅದನ್ನು ನಮ್ಮ ಮಾಸ್ಟ್ರೇ ಬೇಡ ಅಂದ್ಬಿಟ್ರು. ಇಲ್ಲ ಸರ್, ನಾವು ಆರ್ಟಿಸ್ಟ್ ಆಗಿ ನಾವು ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗೋಕ್ಕಲ್ಲ, ಬಟ್ ನೀವು ಅದನ್ನು ಮೀರಿ ನೀವು ಜಾಸ್ತಿನೇ ಮಾಡಿದ್ದೀರಾ, ಅಷ್ಟೇ ಸಾಕು. ಇನ್ನು ಕೆಲವೊಂದು ಐ ಥಿಂಕ್ ಒಂದು 2 ಸತಿ ಅನಿಸುತ್ತೆ ನಾವು ಡೂಪ್ನ ಉಪಯೋಗಿಸಿದ್ದೀವಿ. ನಿಮ್ಮ ಬರ್ಡೇಗೆ ಟೀಸರ್ ಒಂದು ರಿಲೀಸ್ ಆಗುತ್ತೆ, ಅದಾದಮೇಲೆ ಸೌಂಡೇ ಇರಲಿಲ್ಲ, ಇವಾಗ ಸಾಂಗ್ ಬಿಟ್ಟಿದ್ದೀರಾ, ಇಷ್ಟು ಗ್ಯಾಪ್ ಯಾಕೆ? ಅದು ಕಾರಣ ನಾನೇ ಅಂದ್ಕೊಳ್ತೀನಿ. ಯಾಕಂದರೆ ಈ ಸಿನಿಮಾ ನಾನು ಒಪ್ಕೊಳ್ಳುವಾಗ ನಾನು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಒಂದೇ ಮಾತು ಹೇಳ್ಬಿಟ್ಟಿದ್ದೆ. ಒಂದು ಏನಂತಂದರೆ, ನಾನು ಎಲ್ಲೇ ಹೋದರೂ ಕೂಡ ಈ ಸಿನಿಮಾ ಬಗ್ಗೆ ಜಾಸ್ತಿ ಹೊಗಳಲ್ಲ, ಜಾಸ್ತಿ ಮಾತಾಡಲ್ಲ. ಏನಕ್ಕಂದರೆ ಎಲ್ಲರೂ ಮಾತಾಡ್ತಾರೆ,
ನಮ್ಮ ಸಿನಿಮಾ ಹಾಗೆ, ನಮ್ಮ ಸಿನಿಮಾ ಹೀಗೆ, ಹಿಂಗೆ ಹಾಗೆ, ದಯವಿಟ್ಟು ಬನ್ನಿ ನೋಡಿ. ಜನ ಬಂದುಬಿಡ್ತಿದ್ದಾರಾ? ಬರ್ತಿಲ್ಲ. ಅಂದರೆ ಅವ್ರಿಗೊಂದು ಚೂಸ್ ಇರುತ್ತೆ, ಅಂದರೆ ಅವ್ರಿಗೂ ನೋಡಿದ ತಕ್ಷಣ ಗೊತ್ತಾಗುತ್ತೆ ನನ್ನ ಪಾಸಿಟಿವ್ ವೈಬ್ಸು. ಬಟ್ ನನಗೆ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಒಂದು ನಿರೀಕ್ಷೆಗಿಂತ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ನಾನು ಸಕ್ಸಸ್ ದಿನ ಮಾತಾಡ್ತೀನಿ, ಅಲ್ಲಿವರೆಗೂ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಬಗ್ಗೆ ತಂದೆ ಏನು ಹೇಳ್ತಾರೆ? ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನಿಮ್ಮ ಸಿನಿಮಾ ಕೆರಿಯರ್ ಬಗ್ಗೆ ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ತಂದೆ ಏನಾದರೂ ಸಜೆಷನ್ ಕೊಡೋದು ಅಥವಾ ನಿಮ್ಮ ಈ ಹಾಡು ಬಿಡುಗಡೆ ಆದಾಗ ಇಷ್ಟೇ ಹಿಟ್ಟಾದಾಗ ಏನಾದರೂ ರಿವ್ಯೂ ಕೊಡೋದು ಇದೆಯಾ? ಏನೂ ಇಲ್ಲಮ್ಮ, 0 ಅಂತಲೇ ಹೇಳ್ಬೋದು. ಏನೇನೂ ಇಲ್ಲ. ತಾಯಿ ಏನಾದರೂ ಹೇಳಿದ್ರೆ? ಇಲ್ಲ, ಮೈ ಫ್ಯಾಮಿಲಿ ಇಸ್ ವೆರಿ ಅಗೇನ್ಸ್ಟ್. ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಅವ್ರಿಗೆ ಇಷ್ಟ ಇಲ್ಲ. ಅದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಅದು ಅವ್ರವ್ರದ್ದು ಅಭಿಪ್ರಾಯ. ಅವ್ರಿಗೆ ಅದು ಇಷ್ಟ ಇಲ್ಲ. ಸೊ ನನ್ನ ಬಗ್ಗೆ ಸಿನಿಮಾ ವಿಚಾರಕ್ಕೆ ಅವ್ರು ನನ್ನ ಜೊತೆ ಏನೂ ಮಾತಾಡಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬರೋದು ನಿಮ್ಮ ಫ್ಯಾಮಿಲಿಗೆ ಇಷ್ಟ ಇಲ್ಲ ಅಂದರೂ ಈಗ ಸಿನಿಮಾ ಇಂಡಸ್ಟ್ರಿ ಬಂದಾಗಿದೆ ನೀವು. ಸೊ ಇಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರಾ. ಸೊ ಯಾವ ಥರ ಕ್ಯಾರೆಕ್ಟ್ರುಗಳನ್ನು ಮುಂದೆ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀರಾ? ನಾನು ಜಾಸ್ತಿ ಯೋಚನೆ ಮಾಡಲ್ಲ, ಈ ಥರ ಪಾತ್ರ ಮಾಡಬೇಕು, ಆ ಥರ ಪಾತ್ರ ಮಾಡಬೇಕು ಅಂತ ಹೇಳಿ. ನನಗೆ ಆಫರ್ಸ್ಗಳು ಹೇಗೆ ಬರುತ್ತೆ, ಇಲ್ಲ ನನಗೆ ಡೈರೆಕ್ಟ್ರುಗಳು ಮುಂಚೆ ನಾನು ಹೇಳ್ತಿದ್ದೆ ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿ. ಅದು ನನಗೆ ಯಾಕೋ ವರ್ಕೌಟ್ ಆಗ್ತಾಯಿಲ್ಲ. ಸೊ ಯಾರು ಡೈರೆಕ್ಟ್ರ್ ಬಂದರೂ ಕೂಡ ನೀವು ನನ್ನನ್ನು ನೋಡಿದ್ರೆ ನೀವು ನನಗೆ ಯಾವ ಥರ ಪೋಟ್ರೆ ಮಾಡ್ತೀರಾ, ನನಗೆ ನಿಮ್ಮ ಅಭಿಪ್ರಾಯ ಬೇಕು ಅಂತ. ಸೊ ಈಗ ನಾನು ಆ ಥರ ಟ್ರಾವೆಲ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ. ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿದೆ. ಸೊ ಸಿನಿಮಾದ ಏರಿಳಿತಗಳನ್ನು ನೀವು ನೋಡ್ತಿದ್ದೀರಾ, ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದಾರೆ. ನಿಮಗೇನು ಅನಿಸುತ್ತೆ? ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಜಾಗೃತೆ ಆಗಿರಬೇಕು? ಒಂದು ಬಿಸ್ನೆಸ್ ವಿಚಾರಕ್ಕೆ ಬಂದಾಗ ತಮ್ಮ ಮಾರ್ಕೆಟನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಯಾವ ಥರ ಎಫರ್ಟ್ ಹಾಕಬೇಕು, ಇದೆಲ್ಲದರ ಬಗ್ಗೆ ಯೋಚನೆ ಮಾಡ್ತೀರಾ ಜಾಹಿದ್ ಖಾನ್? ಖಂಡಿತವಾಗ್ಲೂ ಮಾಡಬೇಕಮ್ಮ. ಯಾಕೆಂದರೆ ಫೀಲ್ಡ್ಗೆ ಇಳಿದ ಮೇಲೆ, ಅಕ್ಕಳಿಗೆ ಇಳಿದ ಮೇಲೆ ಸೈನಿಕರ ಲೆಕ್ಕ ಆಗಬಾರ್ದು ಅಂತ ಹೇಳ್ತಾರಲ್ಲ. ಸೊ ಹಾಗೆ ನಾನು ಅಕ್ಕಳಿಗೆ ಇಳಿದಾಯಿತು. ಸೊ ಮುಂಚೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಪಾಲಿಟಿಕ್ಸ್ ಇದೆ, ಇದಿದೆ ಅಂತೇಳಿ. ಸೊ ಇಳಿದ ಮೇಲೆ ಗೊತ್ತಾಯಿತು. ಬಟ್ ವಿ ಹ್ಯಾವ್ ಟು ಫೇಸ್. ಏನಕ್ಕಂದರೆ ನಮ್ಮ ಫೀಲ್ಡ್ ಹೇಗೆ ಅಂದರೆ ಇಷ್ಟಪಟ್ಟು ಕಷ್ಟಪಟ್ಟಿರೋದು ನಾವು. ಸೊ ಇದೆಲ್ಲ ಸಹಜ, ಯಾವುದೇ ಫೀಲ್ಡ್ ಹೋದರೂ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅದು ಒಂದು ಇರಬಾರ್ದು ಅಂತ ನನಗೆ ಪ್ರತಿ ಸತಿ ನಂಗೆ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಲೈಫ್. ನಿಮ್ಮ ತಂದೆ ತಾಯಿಗೆ ಯಾರಿಗೂ ಇಂಡಸ್ಟ್ರಿ ಇಷ್ಟ ಇಲ್ಲ ಅಂದರು, ನಿಮಗೆ ಯಾಕೆ ಆಸಕ್ತಿ ಸಿನಿಮಾದ ಮೇಲೆ? ಯಾಕೆ ಸಿನಿಮಾ ಇಂಡಸ್ಟ್ರಿ ಬರಬೇಕು? ಯಾಕಂದ್ರೆ ನಿಮ್ಮ ತಂದೆ ರಾಜಕೀಯದಲ್ಲಿರೋದ್ರಿಂದ ರಾಜಕೀಯಕ್ಕೆ ಹೋಗ್ಬೋದಿತ್ತು, ಸಿನಿಮಾ ಇಂಡಸ್ಟ್ರಿ ಯಾಕೆ ಚೂಸ್ ಮಾಡಿಕೊಂಡು? ಯಾಕೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು, ಸ್ಟಾರ್ ಆಗಬೇಕು, ಹೀರೋ ಆಗಬೇಕು ಅಂತ ಹೇಳಿ. ಸ್ವಲ್ಪ ಡಾನ್ಸು, ಫೈಟು, ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಹುಚ್ಚು ಜಾಸ್ತಿ. ಏನಕ್ಕಂದರೆ ನಾನು ಅದಕ್ಕೆ ಕಾರಣ ಅಂದರೆ ನನಗೆ ಸ್ವಲ್ಪ ಎಜುಕೇಷನ್ ಕಡೆ ಸ್ವಲ್ಪ ಗಮನ ತುಂಬ ಕಮ್ಮಿ ಇತ್ತು ಮೊದಲಿಂದನೂ ಕೂಡ. ಸೊ ಐ ಥಿಂಕ್ ಚೈಲ್ಡ್ಹುಡ್ ಡಿಸೈರ್, ಡ್ರೀಮ್. ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀನಿ? ಇಲ್ಲ, ಮಾಡಿಲ್ಲ ನಾನು. ಸೊ ಈಗ ಸದ್ಯದ ಬೆಳವಣಿಗೆ ನೋಡೋದಾದ್ರೆ ₹200 ಫಿಕ್ಸ್ ಮಾಡಿದ್ದಾರೆ. ಇದು ಇಂಡಸ್ಟ್ರಿಗೆ ಎಷ್ಟು ಪ್ಲಸ್ಸು ಮೈನಸ್ ನಿಮ್ಮ ಪ್ರಕಾರ? ತುಂಬ ಬೆನಿಫಿಟ್ ಆಗುತ್ತಮ್ಮ. ಏನಕ್ಕಂದರೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ನಾನು ಸಿದ್ದರಾಮಯ್ಯ ಅವರಿಗೆ ಪರ್ಸ್ನಲಾಗಿ ಭೇಟಿ ಮಾಡಿ ಇದೊಂದು ಇದಿಟ್ಟಿದ್ದೆ ನಾನು. ಸರ್ ದಯವಿಟ್ಟು ಟಿಕೆಟ್ಸ್ ರೇಟ್ಗಳು ಕಮ್ಮಿ ಮಾಡಿ, ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಹಳೆ ಗೌರ್ಮೆಂಟು ಯಾರು ಇದ್ದರೂ ನಮಗೆ ಪರಿಚಯ ಇರಲಿಲ್ಲ. ಈಗ ನಮಗೆ ಒಂದು ಮನೆ ಬಾಂಧವ್ಯ, ಹಾಗಾಗಿ ನಾನು ಬಂದಿದ್ದೀನಿ. ಒಬ್ಬ ನಟ ಆಗಿ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ. ಪ್ರೈಸಸ್ಗಳು ಕಮ್ಮಿ ಮಾಡಿದಾಗ ನೀವು ತಮಿಳ್ನಾಡು ನೋಡಿ, ₹100 ₹140 ಹೇಗೆ ಜನ ಬರ್ತಿದ್ದಾರೆ. ಫುಟ್ ಫಾಲ್ ಜಾಸ್ತಿ ಆಗುತ್ತೆ. ಏನಕ್ಕಂದರೆ ಒಬ್ಬ ಕಾಮನ್ ಫ್ಯಾಮಿಲಿ ಅವ್ನು ದುಡಿಯೋದು 25-30 ಸಾವಿರನೋ ₹50,000. ಅವ್ನು ಸಿನಿಮಾ ನೋಡೋಕ್ಕೆ ಬರಬೇಕು ಅಂದರೆ ₹5,000 ಖರ್ಚಾಗುತ್ತೆ. ಟಿಕೆಟ್ಗಳಿಗೆ ₹500, 2-3 ಜನ ಪ್ಲಸ್ ಪಾಪ್ಕಾರ್ನು, ಅದು ಇದು ತಿಂಡಿ ಅಂದರೆ ₹4,000-5,000 ಹಾಕಬೇಕು. ಅವ್ನು ಎಲ್ಲಿಂದ ಹಾಕ್ತಾನೆ? ₹200 ₹150 ಈ ಥರ ಫಿಕ್ಸ್ ಮಾಡಿಬಿಟ್ರೆ ನಮಗೆ ಒಳ್ಳೆಯದಾಗತ್ತೆ. ನಮ್ಮ ಇಂಡಸ್ಟ್ರಿ ಸ್ವಲ್ಪ ಬೆಳೆಯುತ್ತೆ. ಏನಕ್ಕಂದರೆ ನಿಮಗೂ ನಮ್ಮ ಅವಶ್ಯಕತೆ, ನಿಮ್ಗೆ ಅವಶ್ಯಕತೆ ಇದೆ ಅಂತಲೇ ಹೇಳಿದೆ ನಾನು. ಒಂದು ಕಡೆ ವಿಷ್ಣು ಸರ್ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿದೆ, ಇದರ ಜೊತೆಗೆ ಸಮಾಧಿ ಆಗಿಲ್ಲ ಅನ್ನುವಂಥ ನೋವು. ಸುದೀಪ್ ಸರ್ ಅವರು ಒಂದು ಅಭಿಮಾನ ಕ್ಷೇತ್ರ ಅಂತ ಮಾಡಿದ್ದಾರೆ. ಇದು ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಆಗ್ತಾ ಇರುವಂಥದ್ದು. ಎಷ್ಟು ಖುಷಿ ಕೊಡ್ತಾ ಇದೆ? ಫಸ್ಟ್ ಥಿಂಗ್ ನನಗೆ ಅದು ಸಮಾಧಿದು ಅದು ಹೊಡೆದಾಕಿದೆ, ಬೇಜಾರಾಯಿತು. ಅದು ಆಗಬಾರ್ದಿತ್ತು. ಏನಕ್ಕಂದರೆ ವಿಷ್ಣು ಸರ್ ಅಂದರೆ ಈಸ್ ಎ ಲೆಜೆಂಡ್, ಈಸ್ ಎ ಇನ್ಸ್ಪಿರೇಷನ್ ಟು ಎವ್ರಿ ಒನ್. ಇವತ್ತು ಕನ್ನಡ ಇಂಡಸ್ಟ್ರಿ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅವರೆಲ್ಲ ಒಂದು ತೂಕದಿಂದನೇ ಹೇಳ್ಬೋದು. ಸೊ ಸುದೀಪ್ ಸರ್ ಮಾತಾಡಿದಾಗ ನನಗೂ ತುಂಬ ಖುಷಿ ಆಯಿತು. ಆಮೇಲೆ ರತ್ನದ ಬಗ್ಗೆ ಹೇಳಿದ್ರಲ್ಲ, ಅವಾರ್ಡ್ ಕೊಟ್ಟರಲ್ಲ, ಸ್ವಲ್ಪ ಲೇಟ್ ಆಯಿತು ಅಂದ್ಕೊಳ್ತೀನಿ. ಬಟ್ ಇಟ್ಸ್ ಓಕೆ, ಕೊಟ್ಟರಲ್ಲ ಅಷ್ಟೇ ಖುಷಿ. ಸುದೀಪ್ ಸರ್ ಇವಾಗ ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಅಭಿಮಾನ್ ಕ್ಷೇತ್ರ ಅಂತ. ಸೊ ಅದೊಂದು ಬ್ಲೂ ಪ್ರಿಂಟ್ ನಿನ್ನೆ ರಿಲೀಸ್ ಆಗಿದೆ, ಇದ್ರ ಬಗ್ಗೆ ತುಂಬ ಖುಷಿ ಆಗುತ್ತಮ್ಮ. ಅಟ್ಲೀಸ್ಟ್ ಯಾರೋ ಒಬ್ಬರು ದೊಡ್ಡವರು ಅದನ್ನು ಸ್ಥಾನ ತುಂಬಿ ಅದನ್ನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರಲ್ಲ, ಸೊ ತುಂಬ ಖುಷಿ ಆಗುತ್ತೆ. ಇನ್ನೊಂದು ವಿಚಾರ, ದರ್ಶನ್ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ. ಅದು ನೋವಿನಲ್ಲೇ ಹೇಳಿರೋದು ಅಂತ ಗೊತ್ತಾಗುತ್ತೆ. ಈ ಮಾತುಗಳನ್ನೆಲ್ಲ ಕೇಳಿದಾಗ ನೀವು ಅವರಿಗೆ ಹತ್ತಿರದವರೇ, ಸೊ ಏನು ಹೇಳಿ? ಬೇಜಾರಾಗುತ್ತೆ. ನಾನು ಒಂದಷ್ಟು ಕೆಲವ್ರಿಗೆ ಫೋನ್ ಮಾಡ್ಕೊಂಡು ವಿಚಾರಿಸ್ಕೊಂಡಾಗ ಅದು ಮಾಹಿತಿ ಬಂದಿರೋದು ಸತ್ಯನೋ ಸುಳ್ಳು ನನಗೂ ಗೊತ್ತಿಲ್ಲ. ಅವ್ರು ಹೇಳಿದ ರೀತಿ ಹೇಗಿತ್ತು ಅಂದರೆ, ನನಗೆ ನೀವು ಈ ಥರ ಟಾರ್ಚರ್ ಕೊಡ್ತಾಯಿದ್ದೀರಲ್ಲ, ಯಾವುದೇ ಸಣ್ಣ ಪುಟ್ಟ ಫೆಸಿಲಿಟೀಸು
ಒಬ್ಬ ಕ್ರೈಮ್ ಮಾಡಿದವನಿಗೂ ಕೂಡ ಇಷ್ಟು ಹಿಂಗೆ ನೀವು ಮಾಡಲ್ಲ, ನನಗೆ ಇಷ್ಟೊಂದು ಮಾಡ್ತಿದ್ದೀರಲ್ಲ, ನನಗೆ ಒಂದು ಮಾಮೂಲಿ ಬೆಡ್ಶೀಟು ಪಿಲ್ಲೋ ಈ ಥರ ಏನಾದರೂ ಸಣ್ಣ ಪುಟ್ಟದ್ದು ನಾನು ಕೇಳ್ತಾ ಇದ್ದೀನಿ, ಅದು ನೀವು ಕೊಡ್ತಾ ಇಲ್ವಲ್ಲ, ಒಂದು ಕೆಲಸ ಮಾಡಿ ಅದಕ್ಕೆ ಬದಲು ನಂಗೆ ಸಾಯಿಸೇ ಬಿಡಿ ಅಂದರೆ ಅವ್ರು ಆ ಫ್ರಸ್ಟ್ರೇಷನಲ್ಲಿ ಹೇಳಿರೋದವರು. ವಿಷ ಕೊಟ್ಬಿಡಿ ನಾನು ಸತ್ತೋಗ್ತೀನಿ ಆ ಒಂದು ಇದರಿಂದ ಹೇಳಿಲ್ಲ ಅವರು. ಸರ್ ಇನ್ನೊಂದು ವಿಚಾರ, ಈಗ ಸಿನಿಮಾ ಇಂಡಸ್ಟ್ರಿಗೆ ನೀವು ಬಂದಿರೋದ್ರಿಂದ ಲಾಸ್ಟ್ ಸಿನಿಮಾದಲ್ಲೇ ನೀವು ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದರೆ, ಈ ಸಲ ಕೂಡ ಸಿನಿಮಾದಲ್ಲಿ ಹಿರಿಯ ಕಲಾವಿದರಿದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಏನಾದರೂ ನರ್ವಸ್ ಇವತ್ತಿಗೂ ಕಾಡುತ್ತಾ? ನಾನು ಫಸ್ಟ್ ಥಿಂಗ್ ನನ್ನ ಕ್ಯಾಮ್ರಾ ಮುಂದೆ ನಾನು ನರ್ವಸ್ ಫೀಲ್ ಮಾಡಲ್ಲ, ಏನಂದರೆ ಸ್ವಲ್ಪ ಟ್ರೈನಿಂಗ್ ಆಗಿ ಮಾಡ್ಕೊಂಡು ಬಂದಿರೋದ್ರಿಂದ. ಆಮೇಲೆ ನಾನು ಬಿಕಾಸ್ ಬೀಯಿಂಗ್ ಅ ಹೀರೋ ನನಗೆ ಸ್ಕ್ರಿಪ್ಟ್ ಮುಂಚೆನೇ ಸಿಕ್ಕಿರುತ್ತೆ, ನಾನು ಮುಂಚೆನೂ ನಮ್ಮ ಡೈರೆಕ್ಟ್ರ್ ಜೊತೆ ಟ್ರಾವೆಲ್ ಮಾಡಿರ್ತೀನಿ. ಸೊ ಅದರಿಂದ ಸ್ವಲ್ಪ ನನಗೆ ಆ ಫ್ಲೋ ಆಗಿ ಆ ಡೈಲಾಗಲ್ಲಿ ಎಲ್ಲ ನನ್ನ ತಲೆಯಲ್ಲಿರುತ್ತೆ, ಇನ್ಕ್ಲೂಡಿಂಗ್ ದ ಸೀನ್. ಏನೇ ಒಂದು ದಿವಸ ಮುಂಚೆ ನಾವು ಡಿಸ್ಕಸ್ ಮಾಡ್ತೀವಿ ಯಾವ ಥರ ತೆಗಿತೀವಿ ಶಾರ್ಟ್ಸು, ಈ ಡೈಲಾಗೆ ನಾನು ಇಲ್ಲಿ ಕ್ಲೋಸಪ್ ಬರ್ತೀನಿ ಹೀಗೆ ಅಂದಾಗ. ಬಟ್ ಸ್ಟಿಲ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಮಾಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಭಯ ಇರುತ್ತೆ, ಅಪ್ಪ ಅವ್ರು ತುಂಬ ಪ್ರೊಫೆಷ್ನಲ್ಸು, ಇಷ್ಟು ಸಿನಿಮಾಗಳು ಮಾಡಿರ್ತಾರೆ, ನಾನು ಏನೋ ಒಂದು ತಪ್ಪಾಗ್ಬಿಟ್ರೆ ಅವ್ರು ಏನೋ ಬೈದ್ಬಿಟ್ರೆ ಹೆಂಗೆ ಅಂತೇಳಿ. ಬಟ್ ಯಾರೂ ಹಂಗೆ ನಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ನಡ್ಕೊಂಡ್ರು. ಸರ್ ಕೊನೆಯದಾಗಿ ಕಲ್ಟ್ ಆದಮೇಲೆ ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಏನಾದರೂ ಪ್ರಾಜೆಕ್ಟ್ಗಳು ಕೈಗೆತ್ತಿಕೊಂಡಿದ್ದೀರಾ, ಕತೆಗಳನ್ನು ನೋಡ್ತಿದ್ದೀರಾ, ಹೇಗೆ? ಇಲ್ಲ, ಒಂದು ಕತೆ ಫೈನಲ್ ಆಗೋಯ್ತು, ಆಲ್ರೆಡಿ ಕೆಲಸನೂ ಶುರು ಆಗೋಯ್ತು. ಈಗ ಬೇಡ, ಸ್ವಲ್ಪ ಇದು ಕಲ್ಟ್ ಆಗೋಗಲಿ, ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಕಲ್ಟ್ ಅಂತಲೇ ಇರಲಿ, ಬೇಗದಲ್ಲಿ ಅನೌನ್ಸ್ ಮಾಡ್ತೀನಿ. ದೊಡ್ಡ ಪ್ರೊಡಕ್ಷನ್ ಸರ್ ಅಥವಾ ಹೊಸ ನಿರ್ದೇಶಕರ ಅಥವಾ ಈಗಾಗಲೇ ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ? ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಡೈರೆಕ್ಟರ್ ಸರ್ ಹೇಳ್ತೀನಿ, ಸ್ವಲ್ಪ ದಿವಸದಲ್ಲಿ ಹೇಳ್ತೀನಿ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ಈಗಾಗಲೇ ಅಯ್ಯೋ ಶಿವನೇ ಹಾಡಿನ ಮೂಲಕ ಎಲ್ಲರನ್ನ ರಂಜಿಸಿದಂಥ ಜಾಹಿದ್ ಖಾನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.